Ugly fruit with ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಫ್ರೈಡೇ, ಹಾಗೆ ನಾನು ಮಧ್ಯಾಹ್ನ ಲಂಚ್ಗೆ ಟೊಮ್ಯಾಟೊ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಮ್ಮರ್ ಅಂದರೆ ಗೋ ಟು ರೆಸಿಪಿ ಅಂದರೆ ಅದು ರಸಮ್ಮೇ ಆಗಿರುತ್ತೆ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ರಸಮ್ ಇರುತ್ತೆ. ಸೊ ಅದರಲ್ಲಿ ಒಂದು ವೆರಿ ಕ್ವಿಕ್ ಆ್ಯಂಡ್ ಈಸಿ ಆಗಿರೋ ರಸಮ್, ಟೊಮ್ಯಾಟೊ ರಸಮ್. ಸೊ ನಾನು ಇದನ್ನು ಹೇಗೆ ಮಾಡೋದು ಅಂತ ಎಲ್ಲ ಕೇಳಿಕೊಂಡು ಹಾಗೆ ನಾನು ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ರಸಮ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ ಕೇಮ್ ಔಟ್ ಸೊ ಗುಡ್, ಸಖತ್ತು ಟೇಸ್ಟಿಯಾಗಿತ್ತು. ಸೊ ಈ ಥರ ಸಮ್ಮರ್ ಟೈಮಲ್ಲಿ ಮಧ್ಯಾಹ್ನ ಊಟಕ್ಕೆ ಈ ಥರ ರಸಮ್ ಆ್ಯಂಡ್ ರಸಮ್ ಜೊತೆ ಸೈಡ್ಸ್ಗೆ ಏನಾದರೂ ಎಗ್ ಆಗಿರಲಿ, ಆಮ್ಲೆಟ್, ಸೊ ಆ ಥರ ತುಂಬ ಲೈಟ್ ಫುಡ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಅಮೆಝಾನಿಂದ ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಸೊ ಇವಾಗ ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದೊಂದು ಬೋಲ್ ಆರ್ಡರ್ ಮಾಡಿದ್ದೆ. ಇದು ಪಾಸ್ತಾ ಆಗಲಿ, ಫ್ರೂಟ್ಸ್ ಆಗಲಿ ಎಲ್ಲನೂ ಲೈಕ್ ಫ್ರೂಟ್ ಬೌಲ್ ಥರ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಇದು ಕೂಡ ಮಟೀರಿಯಲ್ ಸೆರಾಮಿಕ್ ಚೆನ್ನಾಗಿದೆ. ಸೊ ಅದಕ್ಕೆ ಇದೊಂದು ಕಾಫಿ ಟೇಬಲ್ ತರಿಸಿದೆ. ಸೊ ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿದೆ ನೋಡೋಣ. ಸೊ ಆಲ್ಗೆ ಈ ಥರ ಒಂದು ಕಾಫಿ ಟೇಬಲ್ ಬೇಕು ಅಂತ ಇದನ್ನು ಕೂಡ ಒಂದು ಆರ್ಡರ್ ಮಾಡಿದ್ದೆ. ಸೊ ಇಟ್ ಕಾಸ್ಟೆಡ್ ಮೀ ಅರೌಂಡ್ 2700 ಆಯಿತು. ಆ್ಯಂಡ್ ಕ್ವಾಲಿಟಿ ವೈಸ್ ಆಗಿರಲಿ ಕೇಶ್ ಇದೆ. ನಾನು ಆಗಲೇ ಈ ಪ್ರಾಡಕ್ಟ್ಸ್ ಎಲ್ಲನೂ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ. ಸೊ ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಥವಾ ಏನಾದರೂ ಡ್ಯಾಮೇಜಸ್ ಆಗಿದೆಯಾ ಅಂತ. ಬಿಕಾಸ್ ತುಂಬ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ರಿಂದ 1-2 ವೀಕ್ಸ್ ಆದರೂ ಬೇಕಾಗುತ್ತೆ ಎಲ್ಲ ಡೆಲಿವರ್ ಆಗೋಕ್ಕೆ. ಸೊ ಅಲ್ಲಿ ತನಕ ಪ್ರಾಡಕ್ಟ್ಸ್ ಇಟ್ಕೊಂಡು ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದು ರಿಟರ್ನ್ ಮಾಡೋ ಟೈಮ್ ಎಕ್ಸ್ಟೆಂಡ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ. ತರಿಸಿದ್ದೆ. ಸೊ ಈ ಥರ. ಸೊ ಇದು ಮೆಟೀರಿಯಲ್ ಬಂದು ಸೆರಾಮಿಕಲ್ಲಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗೇ ಇದೆ, ಬಟ್ ಇದು ಬೇಸ್ ಕರೆಕ್ಟಾಗಿಲ್ಲ. ಇಟ್ಟರೆ ಸ್ವಲ್ಪ ಈ ಥರ ಅಳ್ಳಾಡುತ್ತೆ, ಬಟ್ ಇಟ್ಸ್ ಓಕೆ. ಸೊ ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ಮ್ಯಾಟ್ ಫಿನಿಶಲ್ಲಿ ಬರುತ್ತೆ, ಹಾಗೆ ಎಲ್ಲೂ ಏನೂ ಡ್ಯಾಮೇಜ್ ಆಗಿಲ್ಲ. ಸೊ ಚೆನ್ನಾಗಿ ನಾನು ಸ್ಪೂನ್ಸ್ ಆರ್ಡರ್ ಮಾಡಿದ್ದೆ. ಸೊ ಇದು ಒಂಥರ ಈ ಥರ ಡಿಸೈನ್ ಇದೆ. ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು 2 ಡಿಸ್ಪೆನ್ಸರ್ಸ್ ತರಿಸಿದ್ದೀನಿ. ಒಂದು ಡಿಶ್ ವಾಶ್ ಲಿಕ್ವಿಡ್ಗೆ ಮತ್ತು ಇನ್ನೊಂದು ಹ್ಯಾಂಡ್ ವಾಶ್ಗೆ. ಸೊ ಅದನ್ನು ನಾನು ಕಿಚನಲ್ಲಿ ಇಡೋಕ್ಕೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಒಂಥರ ಮಾರ್ಬಲ್ ಲುಕ್ ಕೊಡುತ್ತೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ, ಸ್ಟಡಿ ಇದೆ ಅಂತ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಈ ಥರ ಗ್ಲಾಸ್ ಡ್ರಿಂಕಿಂಗ್ ಬಾಟಲ್ ತರಿಸ್ಕೊಂಡಿದ್ದೀನಿ.
ಸೊ ಏನಾದರೂ ಜ್ಯೂಸ್ ಕುಡಿಬೇಕಂದ್ರೆ ಅಥವಾ ಸ್ಮೂದಿ ಎಲ್ಲ ಕುಡಿಬೇಕಂದ್ರೆ ಇದು ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆ ಒಂದು ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಈ ಮೆಟೀರಿಯಲ್ ಬಂದು ಗ್ಲಾಸ್ ಆ್ಯಂಡ್ ಕುಡಿಂಗ್. ಇದೊಂದು ವಾಫಲ್ ಮೇಕರ್ ತರಿಸಿದ್ದೀನಿ. ಸೊ ಇದೊಂದು ಚಿಕ್ಕದು ವಾಫಲ್ ಮೇಕರ್, ಎಲೆಕ್ಟ್ರಿಕ್ ವಾಫಲ್ ಮೇಕರ್ ಇದು. ಸೊ ಯೂಶಲಿ ನಂಗೆ ವಾಫಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಸುಮ್ಮನೆ ಆಚೆ ಕಡೆ ಆರ್ಡರ್ ಮಾಡೋದ್ರ ಬದಲು ನನಗೆ ಯಾವಾಗಾದ್ರೂ ತಿನ್ನಬೇಕು ಅನಿಸ್ದಾಗ ನಾನೇ ಮಾಡ್ಕೊಳ್ಳೋಣ ಅಂತ ಅದೊಂದು ವಾಫಲ್ ಮೇಕರ್ ತರಿಸಿದ್ದೀನಿ. ಆ್ಯಂಡ್ ಇದಿನ್ನೂ ಟ್ರೈ ಮಾಡಿಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು, ವರ್ಕ್ ಆಗುತ್ತೆ ಏನೋ ಅಂತ ಇನ್ನು ಚೆಕ್ ಮಾಡಬೇಕು ಹೆಂಗಿದೆ ಅಂತ. ಆ್ಯಂಡ್ ಇದೊಂದು ಸ್ಮಾಲ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ವಿತ್ ಹೂವಾಸ್ ತರಿಸಿದ್ದೀನಿ. ಸೊ ಇದು ಡೆಕೋರೇಟಿವ್ ಪರ್ಪಸ್ಗೆ ನಾನು ಇದನ್ನು ಕಿಚನಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಸಕ್ಕತ್ತಾಗಿದೆ. ಇದೊಂಥರ ನೋಡೋಕ್ಕೆ ರಿಯಲ್ ಪ್ಲ್ಯಾಂಟ್ ಥರನೇ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಸಖತ್ ಇಷ್ಟ ಆಯಿತು. ಸಮಥಿಂಗ್ $200 ಇರ್ಬೋದು. ಆ್ಯಂಡ್ ಇದೇ ರೇಟಲ್ಲಿ ತುಂಬ ವೆರೈಟೀಸು ಕೂಡ ಇದೆ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಈ ಥರ ಸ್ಮಾಲ್ ಪ್ಲೇಟ್ಸ್ ತೊಗೊಂಡಿದ್ದೀನಿ, ಸಾಸರ್ಸ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ, ಸಖತ್ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಸೊ ನಾನು ಕುಕಿಂಗ್ ಮಾಡೋದ್ರಿಂದ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ತರಿಸ್ಕೊಂಡಿದ್ದೀನಿ. 6 ಪೀಸ್ ಇರುತ್ತೆ ಈ ಥರ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದೆರಡು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ಇದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇದೊಂದು ನಾನು 2 ಪೇರ್ಸ್ ಸಿರಾಮಿಕ್ ಪ್ಲೇಟ್ಸ್ ಆರ್ಡರ್ ಮಾಡಿದ್ದೆ. ಸೊ ಇದ್ರ ಜೊತೆಗೆ ಇದೊಂದು ಸ್ಮಾಲ್ ಕಪ್ ಬರುತ್ತೆ. ಇದ್ರ ಜೊತೆಗೆ ಚಟ್ನಿ ಅಥವಾ ಸ್ಮಾಲ್ ಕ್ವಾಂಟಿಟಿನಲ್ಲಿ ನಮ್ಗೆ ಏನಾದರೂ ಬೇಕಂದರೆ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಈ ಸೈಜ್ ಒಂದು ಬೋಲ್ ಇದೆ. ಈ ಥರ ಇನ್ನೊಂದು ಸೆಟ್ ಇದೆ. ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಇವಾಗ ಅನ್ಪ್ಯಾಕ್ ಮಾಡಿದೆ. ಇದು ಬಂದು ಈ ಥರ ಸ್ಮಾಲ್ ಸಾಸ್ ಕಪ್ಸ್ ಇದು. ಸೊ ಇದನ್ನು ಕೂಡ ಕುಕ್ಕಿಂಗೆಲ್ಲ ಬೇಕಾಗುತ್ತೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಇದರಲ್ಲಿ ಹಾಕ್ಕೊಬೋದು ಅಂತ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದು ಟೋಟಲ್ 6 ಪೀಸ್ ಬರುತ್ತೆ. ಆ್ಯಂಡ್ ಇದು ಕೂಡ ಸೆರಾಮಿಕ್ ಮೆಟೀರಿಯಲ್. ಸೊ ಈ ಥರ ಚಿಕ್ಕದಾಗಿದೆ, ಚೆನ್ನಾಗಿದೆ ಕ್ಯೂಟಾಗಿ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಸೊ ಇದು ಆ್ಯಕ್ಚುಲಿ ನೋಡುವಾಗ ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ ಅನ್ನೋ ಥರ ಕಾಣಿಸ್ತಾ ಇತ್ತು, ಬಟ್ ಇಷ್ಟು ಚಿಕ್ಕದಿದೆ. ಆ್ಯಂಡ್ ಇನ್ನು ನಾನು ಸ್ವಲ್ಪ ಕುಕ್ವೇರ್ ಎಲ್ಲ ತೊಗೊಂಡಿದ್ದೀನಿ. ಸೊ ನಾನು ಫಸ್ಟ್ ತೊಗೊಂಡಿದ್ದು ನಾನ್ ಸ್ಟಿಕ್ ಕುಕ್ವೇರ್ಸ್. ಸೊ ಅದು ಆಲ್ರೆಡಿ ಕೋಟಿಂಗ್ಸ್ ಎಲ್ಲ ಬರ್ತಾ ಇತ್ತು. ಸೊ ಅದಕ್ಕೆ ನಾನು ಚೇಂಜ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಹಾಗೆ ಅದನ್ನು ಕೂಡ ಆರ್ಡರ್ ಮಾಡಿ ನಾನು ಆಲ್ರೆಡಿ ಅದನ್ನ ಯೂಸ್ ಮಾಡ್ತಿದ್ದೀನಿ. 1 ವೀಕ್ ಬ್ಯಾಕೆ ಬಂತು ಅದು. ನಾನು ಆರ್ಡರ್ ಮಾಡಿದ ಸೇಮ್ ಡೇ ನೆಕ್ಸ್ಟ್ ಡೇ ವಿತಿನ್ 2 ಡೇಸಲ್ಲೇ ಅದು ಡೆಲಿವರ್ ಆಗೋಯಿತು. ಸೊ ಅದಕ್ಕಾಗಿ ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮುಂಚೆನೇ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ. ಆ್ಯಂಡ್ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೂ ಯೂಸ್ ಮಾಡ್ತಾ ಇದ್ದರೆ ಹೆಂಗಿರುತ್ತೆ, ಅದ್ರ ಡ್ಯೂರಬಿಲಿಟಿ ಹೆಂಗಿರುತ್ತೆ ಅನ್ನೋದೆಲ್ಲ ನಾನು ಯಾವುದಾದ್ರೂ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೆ. ಆ್ಯಂಡ್ ಅದನ್ನು ತೋರಿಸ್ತೀನಿ. ಸೊ ನನ್ನ ಕಿಚನ್ ತುಂಬ ಚಿಕ್ಕದಿರೋದ್ರಿಂದ ತುಂಬ ಶೆಲ್ಫ್ಸ್ ಎಲ್ಲ ಏನೂ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ನಾನಿದ್ದು ಒಂದು 3 ಟೈರ್ ಅಲ್ಲ 2 ಟೈರ್ ಈ ಥರ ಒಂದು ರ್ಯಾಕ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನಾದರೂ ಪ್ಲೇಟ್ಸ್ ಎಲ್ಲ ಕಪ್ಸ್ ಎಲ್ಲ ಇಟ್ಕೊಬೋದು. ಸೊ ಹಾಗಾಗಿ ಈ ಥರ ಸ್ಟೀಲ್ದು ಈ ಥರದೊಂದು ತರಿಸ್ಕೊಂಡಿದ್ದೀನಿ. ನೋಡಬೇಕು ಆರ್ಗನೈಸ್ ಮಾಡಿದಾಗ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದೊಂದು ತರಿಸ್ಕೊಂಡಿದ್ದೀನಿ ಡಸ್ಟಿಂಗ್ ಬ್ರಷ್. ಸೊ ತುಂಬ ವಿಂಡೋಸಲ್ಲೆಲ್ಲ ಆಚೆ ಕಡೆ ರೋಡ್ ಸೈಡ್ ಇರೋದ್ರಿಂದ ಫುಲ್ ಡಸ್ಟ್ ಎಲ್ಲ ಬಂದು ಕೂತ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಒಂದ್ಸತಿನೂ ಕ್ಲೀನೇ ಮಾಡಿಲ್ಲ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೇ ಬೇಕಾಗುತ್ತೆ ಅಂತ. ಆ್ಯಂಡ್ ಫ್ಯಾನ್ ಆಗಿರಲಿ ಅವ್ರು ಈ ಥರ ಸೋಫಾ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಳ್ಬೋದು. ಇದು ಬ್ರಷ್, ಈ ಬ್ರಷಸ್ ತುಂಬ ಚೆನ್ನಾಗಿದೆ, ಫೈಬರ್ ಸಮಥಿಂಗ್ ಮೆಟೀರಿಯಲ್ ಮಾಡಿರೋದು. ಸೊ ಆರಾಮಾಗಿ ಡಸ್ಟ್ ಮಾಡ್ಕೊಬೋದು ನಾವು ನಮ್ಮ ಸೋಫಾ ಜಾಗದಲ್ಲಿ. ಆರ್ ಫ್ಯಾನ್ ಅಥವಾ ವಿಂಡೋಸ್ ಎಲ್ಲ ನೀಟಾಗಿ ಇದರಲ್ಲಿ ಡಸ್ಟ್ ಮಾಡ್ಕೊಬೋದು. ಆ್ಯಂಡ್ ಇದೊಂದು ಚಿಕ್ಕದೊಂದು ಸೈಡ್ ಟೇಬಲ್
ತರಿಸಿದ್ದೀನಿ. ಸೊ ಯಾವುದಾದ್ರು ಕಾರ್ನರಲ್ಲಿ ಇದನ್ನು ಪ್ಲೇಸ್ ಮಾಡೋಣ ಅಂತ. ಸೊ ನಾನು ಹಾಲಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಎಲ್ಲ ಅರೇಂಜ್ ಮಾಡುವಾಗ ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ಇಟ್ಕೊತೀನಿ ಇದನ್ನು. ಆ್ಯಂಡ್ ಇದು ಮಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿ ಚೆನ್ನಾಗಿದೆ. ಸೊ ನನಗೆ ಏನೇ ಡ್ಯಾಮೇಜಸ್ ಏನೂ ಆಗಿಲ್ಲ. ಸೊ ಫಸ್ಟ್ ಇದೆಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಇದಾಗಿರೋ ರೀತಿ ಸ್ಟ್ಯಾಂಡ್ ಎಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಾವು ಜಸ್ಟ್ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತೇನಿಲ್ಲ, ಜಸ್ಟ್ ಫಿಕ್ಸ್ ಮಾಡೋದಷ್ಟೇ, ಸಿಂಪಲ್ ಆಗಿದೆ. ಆ್ಯಂಡ್ ಇದು ಫಿನಿಶಿಂಗ್ ಆಗಿರಲಿ, ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಸ್ವಲ್ಪ ದೊಡ್ಡದೇ ಇದೆ. ನಾನು ಇನ್ನೂ ಚಿಕ್ಕದು ಬರ್ಬೋದೇನೋ ಅಂತ ಅಂದ್ಕೊಂಡೆ. ಬಟ್ ಫೈನ್, ಡೀಸೆಂಟ್ ಆಗಿದೆ, ಸೈಜ್ ಆಗಿರಲಿ ಆ್ಯಂಡ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಬ್ಲಿಂಕಿಟಿಂದ ಆರ್ಡರ್ ಮಾಡಿದ್ದು. ಇನ್ನೂ ಕೆಲವೊಂದು ಸ್ಪೈಸಸ್ ಆಗಿರಲಿ, ಡ್ರೈ ಫ್ರೂಟ್ಸ್ ಆಗಿರಲಿ, ಅದೆಲ್ಲ ಕವರ್ಸೆಲ್ಲ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೊಂದು ಕಂಟೈನರ್ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ಪ್ಲಾಸ್ಟಿಕ್ ಇದೆ ಮೆಟೀರಿಯಲ್, ಬಟ್ ಗಟ್ಟಿ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಕ್ಯಾಪ್ ಈ ಥರ ಬರುತ್ತೆ, ಒಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ಲುಕ್ ವೈಸ್ ಆಗಿರಲಿ. ಆ್ಯಂಡ್ ಮಟೀರಿಯಲ್ ಕೂಡ ಚೆನ್ನಾಗಿದೆ, ಇದ್ರದ್ದು ಸ್ಟಡಿ ಆಗಿದೆ. ಇದರಲ್ಲಿ ಸೈಜ್ ವೇರಿಯೇಷನ್ಸ್ ಇದೆ. ಲೈಕ್ ಇದು 0.75 ಲೀಟರ್ಸ್ದು, ಇದು 0.5, ಇದು 0.75 ಆ್ಯಂಡ್ ಇದು 1 ಲೀಟರ್. ಸೊ 3 ವೇರಿಯೇಷನ್ಸಲ್ಲಿ ಬರುತ್ತೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನಾವು ಈ ಥರ ಒಂದು ಬ್ಯಾಸ್ಕೆಟ್ ಆರ್ಡರ್ ಮಾಡಿದ್ದೆ. ದಿಸ್ ಇಸ್ ಫಾರ್ ಎಲ್ಲ ಟಾಯ್ಲೆಟ್ರಿ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಇದು ಲೈಕ್ ಫಿನಾಲ್ ಆಗಿರಲಿ ಅದೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ನಾನು ನೆಲದ ಮೇಲೆ ಹಾಗೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ನೀಟಾಗಿ ಬ್ಯಾಸ್ಕೆಟಲ್ಲಿ ಇಡೋಣ ಅಂತ ಈ ಥರ ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಸ್ವಲ್ಪ ಚಿಕ್ಕದೇ ಬಂದಿದೆ. ಇದು ಒಳಗೆ ಎಲ್ಲ ಇಡಿಸುತ್ತಾ ಎಲ್ಲ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇನ್ನೊಂದು ಇದು ಬಂದು ಪಿಲೋ ಕವರ್ 12x12. ಇದು ವೆಲ್ವೆಟ್ ಪಿಲೋ ಕವರ್. ನಾನು ಆ್ಯಕ್ಚುಲಿ ಇದ್ರ ಜೊತೆ ಪಿಲೋ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು, ಚೆಕ್ ಮಾಡಿದಾಗ ಜಸ್ಟ್ ಪಿಲೋ ಕೇಸ್ ಅಷ್ಟೇ. ಪಿಲೋ ಸಪ್ರೇಟಾಗಿ ತರಿಸ್ಕೊಬೇಕು. ಸೊ ಬಟ್ ಇದು ಕ್ವಾಲಿಟಿ ನಾನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಆಗಿರಲಿ, ಮಟೀರಿಯಲ್ ತುಂಬ ಚೆನ್ನಾಗಿದೆ, ವೆಲ್ವೆಟ್ಟು. ಆ್ಯಂಡ್ ಸಕ್ಕತ್ತು ಕ್ಲೀನ್ ಆಗಿದೆ. ಸೊ ಸಕ್ಕತ್ತು ಒಳ್ಳೆ ಲುಕ್ ಕೊಡುತ್ತೆ. ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡೆ ಇದನ್ನು. ಆ್ಯಂಡ್ ಇದಕ್ಕೆ ಪಿಲೋ ತರಿಸ್ಬೇಕು. ಇದೊಂದು ಟೇಬಲ್ ನಾನು ತರಿಸಿದ್ದೆ. ಆ್ಯಂಡ್ ಇದರಲ್ಲಿ ಈ ಥರ 2 ಡ್ರಾವರ್ಸ್ ಇದೆ, ಏನಾದರೂ ಇಟ್ಕೊಬೋದು. ಸೊ ನಾನು ಇದನ್ನು ಆ್ಯಕ್ಚುಲಿ ದೇವ್ರ ಫೋಟೋ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತರಿಸಿದ್ದು. ಬಿಕಾಸ್ ಈ ದೇವ್ರು ಇಟ್ಕೊಳ್ಳೋಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ. ಹಾಗೆ ನಾನಿಲ್ಲಿ ಫ್ರಿಡ್ಜ್ ಪಕ್ಕ ಇಟ್ಕೊಂಡಿದ್ದೀನಿ, ಅದು ನೆಲದ ಮೇಲೆ ಇಟ್ಕೊಂಡಿದ್ದೀನಿ. ಯಾವುದೇ ಥರ ಮಂಟಪ ಆಗಿರಲಿ ಅದೇನೂ ಇಲ್ಲ. ಸೊ ತುಂಬ ದಿನದಿಂದ ಅದಕ್ಕೊಂದು ಟೇಬಲ್ ತೊಗೊಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಹಾಗೆ ನನಗೆ ಇದು ಸಿಕ್ತು. ಓಕೆ, ಇದನ್ನು ಸಾಕು, ಸೈಜ್ ಆಗಿರಲಿ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಒಳಗಡೆ ನಾವು ಏನಾದರೂ ದೇವರ ಐಟಮ್ಸ್ ಆಗಿದೆ ಅದೆಲ್ಲ ಒಳಗಡೆ ಸ್ಟಾಕ್ ಮಾಡ್ಕೊಂಡಿದ್ದು. ಸೊ ಈ ಥರ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಆಗಿರಲಿ, ಫಿನಿಶಿಂಗ್ ಆಗಿರಲಿ ಅದೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಸ್ಟೋರಿ ಇದೆ. ಆ್ಯಂಡ್ ಅವರು ಇದು ಏನು ಕೊಟ್ಟಿದ್ದಾರೆ, ಇದು ಲೆಗ್ಸ್ ಇದೆಲ್ಲ ಚೆನ್ನಾಗಿದೆ. ಇಷ್ಟು ನಾನು ಅಮೆಝಾನಿಂದ ಎಲ್ಲ ಆರ್ಡರ್ ಮಾಡಿರೋದು. ಬಟ್ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ಸ್ ಅಂತ ಜಾಸ್ತಿ ಸ್ಪೆಂಡ್ ಮಾಡಿದ್ದಂದರೆ ನಾನು ಕುಕ್ವೇರ್ಗೆ ಒಂದು 3 ಲೀಟರ್ಸ್ ಕುಕ್ಕರ್ ತೊಗೊಂಡಿದ್ದೆ, ಫ್ರೈಂಗ್ ಪ್ಯಾನ್ ಮತ್ತು ಒಂದು ಕಡಾಯಿ ತರಿಸ್ಕೊಂಡೆ. ಸೊ ಸಾಕು, 3 ಇಷ್ಟೇ, ನನಗೆ ಜಾಸ್ತಿ ತುಂಬ ಬೇಕಾಗಲ್ಲ. ಸೊ ಅದಕ್ಕೆ ಒಂದಷ್ಟು 2 ತರಿಸ್ಕೊಂಡೆ. ಸೊ ಅದು ಆಲ್ಮೋಸ್ಟ್ ಒಂದು 6K ಅಷ್ಟಾಯಿತು, 2 ಸೇರಿ 6 to 7K ಅಷ್ಟಾಯಿತು. ಆ್ಯಂಡ್ ಇದೆಲ್ಲ ಸಣ್ಣ ಪುಟ್ಟದು. ಆ್ಯಂಡ್ ಈ ಈ ಕಾಫಿ ಟೇಬಲ್ ಕೂಡ ತರಿಸಿದ್ದೆ ಅಲ್ಲ. ಸೊ ಇಟ್ಸ್ $2,000 ಆಯಿತು. ಆ್ಯಂಡ್ ಇದು ಆಲ್ಮೋಸ್ಟ್ ನಿಯರ್ಲಿ 2000 ಹತ್ತಿರ. ಇವಾಗ ನಾನು ಇದೆಲ್ಲ ಮೇಕ್ ಓವರ್ ಮಾಡಬೇಕು. ಸೊ ನನ್ನ ಮನೇನ ಕಂಪ್ಲೀಟಾಗಿ ಏನು ಮೇಕ್ ಓವರ್ ಮಾಡ್ತಾಯಿಲ್ಲ, ಜಸ್ಟ್ ಬೇಸಿಕ್ಸ್ ಏನೇನು ಬೇಕು ಅದನ್ನಷ್ಟೇ ನಾನು ತರಿಸ್ಕೊಂಡಿದ್ದೀನಿ. ಬಿಕಾಸ್ ಈಗಲೇ ಎಲ್ಲ ತರಿಸ್ಕೊಂಡು ಸ್ಟಫ್ ಮಾಡೋಕ್ಕೆ ನನಗೆ
ಇಷ್ಟೆಲ್ಲ ನನ್ನ ಪ್ಲ್ಯಾನೇ ಮುಂದೆ ಬೇರೆ ಇದೆ. ಸೊ ಹಾಗಾಗಿ ಬೇಸಿಕ್ಸ್ ಏನೇನು ಬೇಕು ಅದಕ್ಕೆ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟಕ್ಕೆಲ್ಲ ಆಲ್ಮೋಸ್ಟ್ 121K ಆಯಿತು. ಸೊ ಎಲ್ಲ ಪ್ರಾಡಕ್ಟ್ಸ್ ನಾನು ತರಿಸ್ಕೊಂಡಿರೋದು. ಸೊ ನೆಕ್ಸ್ಟ್ ಎಲ್ಲ ಮೇಕೋವರ್ ಮಾಡಾದ್ಮೇಲೆ ನಾನು ಡೀಟೇಲಾಗಿ ತೋರಿಸ್ತೀನಿ ಯಾವ್ಯಾವ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕ್ವಾಲಿಟಿ ಕೂಡ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಒಂದು ಇನ್ಫಾರ್ಮ್ ಮಾಡ್ತೀನಿ. ಸೊ ದಟ್ಸ್ ಆಲ್. ಇಷ್ಟ ಆಗಿತ್ತು ನನ್ನ ಅಮೆಝಾನ್ ಪ್ರಾಡಕ್ಟ್ಸ್ ಏನು ತರಿಸಿದೆ. ಅದು ಕೆಲವೊಂದು ಐಟಮ್ಸ್ ಮಿಸ್ ಆಗಿದೆ, ನಾನು ಅನ್ಬಾಕ್ಸ್ ಮಾಡೋದಾಗಿರಲಿ ಅಥವಾ ಏನು ತೊಗೊಂಡಿದ್ದೆ ಅದನ್ನು ತೋರಿಸಿರೋದಾಗಿರಲಿ. ಬಿಕಾಸ್ ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ಕೆಲವೊಂದು, ಹಾಗಾಗಿ